ಗುಡ್ ಮಾರ್ನಿಂಗ್ ಗೆಳೆಯರೆ, ನಾನು ನಿಮ್ಮ ಪ್ರೀತಿಯ ದಾನಿಂಗ್ ಗುರು. ಇವತ್ತಿನ ಇಂಟ್ರೆಸ್ಟಿಂಗ್ ಒಂದು ಸ್ಟೋರಿ ಹೇಳವಿದ್ದೀನಿ, ಕೇಳ್ರಿ. ಯಾರ್ದಪ್ಪ ಸ್ಟೋರಿ ಅಂದರೆ DS ಮ್ಯಾಕ್ಸ್ ಕಂಪ್ನಿದ ಮಾಲೀಕರ ಆದಂಥ ಅವ್ರದ್ದು ಒಂದು ಸ್ಟೋರಿ ಹೇಳವಿದ್ದೀನಿ, ಕೇಳ್ರಿ. ಈ ವಿಡಿಯೋ ಸ್ಕಿಪ್ ಮಾಡಲಾರ್ದು ನೋಡಬೇಕು. ಯಾಕಂದರೆ ಡಿ ಅಂದ್ರೆ ದಯಾನಂದ್, ಎಸ್ ಅಂದ್ರೆ ಸತೀಶ್. ಇವರು ಇಬ್ಬರು ಮಂದಿ ಕೂಡಿ ಒಂದು ಕಂಪ್ನಿಯನ್ನು ತಯಾರು ಮಾಡ್ಯಾರ. ಮತ್ತು ಅವರು ಜೀರೋದಿಂದ ಹೀರೋ ಹ್ಯಾಂಗಾದರು ಇದ್ರದ್ದೆಲ್ಲ ಡೀಟೇಲ್ ಇನ್ಫಾರ್ಮೇಷನ್ ಹೇಳ್ತೀನಿ, ಕೇಳ್ರಿ. ದಯಾನಂದ್ ಅನ್ನೋರು ಒಂದು ಚಿಕ್ಕ ಹಳ್ಳಿಯಲ್ಲಿ ಇದ್ದಿರ್ತಾರೆ. ಅವರು ಸೆಕೆಂಡ್ PU ತಕ್ಕ ಎಜುಕೇಷನ್ ಕಂಪ್ಲೀಟ್ ಮಾಡ್ತಾರೆ. ಮುಂದೆ ಎಜುಕೇಷನ್ ಕಂಪ್ಲೀಟ್ ಮಾಡೋದಾಗಲ್ಲ. ಅದಕ್ಕಾಗಿ ಏನು ಮಾಡ್ತಾರಪ್ಪ, ಅವರೇ ಸ್ವಂತ ಊರಲ್ಲಿ ಒಂದು ಪಾನ್ ಶಾಪ್ ಹಾಕ್ತಾರೆ. ಕೆಲವಷ್ಟು ದಿನ ನಡೀತದೆ, ಮುಂದೆ ಅದು ಚೆಂದ ನಡೆಯಲಕ್ಕಲಾಗ ಬಂದ್ ಮಾಡ್ತಾರೆ. ಅವರು ಫ್ರೆಂಡ್ಗಳು ಹೇಳ್ತಾರೆ ನಾವು ಎಲ್ಲ ಬೆಂಗ್ಳೂರ್ಗೆ ಕೆಲ್ಸಿಗೆ ಹೋಗೋಣ, ಅಲ್ಲಿ ಚಲೋ ಸ್ಯಾಲ್ರಿ ಸಿಗ್ತತನ. ಅವ್ರ ಗೆಳೆಯರ ಸಂಗಟ ಅವರು ಬೆಂಗ್ಳೂರ್ಗೆ ಹೋಗ್ತಾರೆ. ಬೆಂಗ್ಳೂರ್ಗೆ ಹೋದ್ಮೇಲೆ ಅಲ್ಲಿ ಎಲ್ಲ ಕಡೆ ಹುಡುಕ್ಯಾಡ್ತಾರೆ. ಅವರು ಬೇಕಾದಂಥ ಕೆಲಸ ಸಿಗಲ್ಲ. ಅವರು ಎಲ್ಲ ಗೆಳೆಯರು ಕೂಡ ಮರಳಿ ತಮ್ಮ ಊರಿಗೆ ಬರ್ತಾರೆ. ಮತ್ತು ದಯಾನಂದ ಅನ್ನೋರು ವಾಪಸ್ ಊರಿಗೆ ಬರಲ್ಲ. ಅವ್ರು ಅನ್ಕೋತಾರೆ ನಾವು ಒಂದು ಚಂದ ಕಂಪ್ನಿಯಾಗ ಕೆಲಸ ಮಾಡ್ಕೊಂಡು ಒಂದು ಚಂದ ನೌಕರಿ ನೋಡ್ತೀನಿ, ಒಂದು ಕೆಲಸ ನೋಡಿಕೊಂಡು ಮತ್ತು ನಾನು ಇಲ್ಲೇ ಒಂದು ಇಂಪ್ರೂವ್ ಹಾಕ್ಕೊಂಡೆ ಊರಿಗೆ ಹೋಗ್ತೀನಿ ಅಂತ ಅವ್ರು ಅನ್ಕೋತಾರೆ. ಮತ್ತು ಅವರು ರಿಲೇಷನ್ ಇದ್ದವರು ಬೆಂಗ್ಳೂರ್ದಾಗ ಇರ್ತಾರೆ. ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ, ಅವ್ರ ಕಡೆ ಹೋಗ್ತಾರೆ. ಅವರಿಗೆ ಒಂದು ಕಂಪ್ನಿ ಒಳಗೆ ಕೆಲಸ ಹಚ್ತಾರೆ. ಫಸ್ಟ್ ಸ್ಯಾಲ್ರಿ ಎಷ್ಟಪ್ಪ ಅಂದ್ರೆ 2004ದಾಗ ಅವರಿಗೆ 2,500 ರೂಪಾಯಿ ಕೊಡ್ತಾರೆ. ಅವರು ಒಂದು ತಿಂಗಳು ಆ ಕಂಪ್ನಿ ಒಳಗೆ ಕೆಲಸ ಮಾಡ್ತಾರೆ. ಮುಂದೆ ಕೆಲವು ಪ್ರಾಬ್ಲಮ್ನಿಂದ ಆ ಕಂಪ್ನಿ ಒಳಗಿಂದ ಅವ್ರಿಗೆ ತೆಗೆದು ಹಾಕ್ತಾರೆ. ಮುಂದೆ ಅವರು ರಿಲೇಷನ್ದವ್ರು ಏನಂತಾರಪ್ಪ, ಅವ್ರಿಗಿಷ್ಟು ಖರ್ಚಿಗೆ ದುಡ್ಡು ಕೊಟ್ಟು ನಿನ್ನೆ ತಮ್ಮ ಊರಿಗೆ ಹೋಗತ್ತಾರೆ. ಅವರು ಮತ್ತು ಬೆಂಗಳೂರು ಬಸ್ ಸ್ಟ್ಯಾಂಡ್ಗೆ ಬರ್ತಾರೆ. ಬಂದು ಅಲ್ಲಿ ಚಹಾ ಕುಡಿತಾ ಇರ್ತಾರೆ. ಒಂದು ನ್ಯೂಸ್ ಪೇಪರ್ ಒಂದು ಅಡ್ವರ್ಟೈಸ್ಮೆಂಟ್ ಇದ್ದಿರ್ತದೆ ಒಂದು ಸೇಲ್ಸ್ ಮ್ಯಾನ್ ಕಂಪ್ನಿ ಒಳಗೆ ಜಾಗ ಬಿಟ್ಟಿರ್ತಾವೆ. ಜಾಹೀರಾತು ಒಳಗೆ ಹೇಳಿರ್ತಾರೆ ಊಟ ಮತ್ತು ಇರ್ಲಿಕ್ಕೆ ವ್ಯವಸ್ಥೆ ಅದ, ಮತ್ತು 10ರಿಂದ 12,000 ರೂಪಾಯಿ ಸ್ಯಾಲ್ರಿ ಅದ ಅಂತ ಹೇಳಿರ್ತಾರೆ. ಆ ಕಂಪ್ನಿಗೆ ಹೋಗಿ ವಿಸಿಟ್ ಮಾಡ್ತಾರೆ. ಅವರು ಇಂಟ್ರ್ವ್ಯೂ ಕೊಡ್ತಾರೆ. ಆ ಇಂಟ್ರ್ವ್ಯೂ ಒಳಗೆ ಅವ್ರು ಪಾಸ್ ಆಗ್ತಾರೆ. ಪಾಸ್ ಆದಮೇಲೆ ಅವ್ರಿಗೆ ಹೇಳಿರ್ತಾರೆ ಒಂದು ಪ್ರಾಡಕ್ಟ್ ಸೇಲ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಅವರು 10% ನಿಮ್ಗೆ ಲಾಭ ಇರ್ತದೆ ಅಂತ ಹೇಳ್ತಾರೆ. ನೀವು ಹೆಂಗೆ ಸೇಲ್ ಮಾಡ್ತೀರಿ ಅದ್ರ ಮೇಲೆ ನೀವು ಡಿಫ್ರೆಂಟ್ ಇರ್ತದೆ ಅಂತ ಹೇಳ್ತಾರೆ. ಹಾಗೆ ಅವರು 3ರಿಂದ 4 ತಿಂಗಳು ಕೆಲಸ ಮಾಡ್ತಾರೆ. ಮುಂದೆ ಅದು ಕಂಪ್ನಿ ಒಳಗೆ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಒಲ್ ಅನ್ನಿಸ್ತದೆ. ಆ ಕಂಪ್ನಿ ಒಳಗೆ ದಯಾನಂದ್ ಯಾರಪ್ಪ ಸತೀಶ್ ಅನ್ನೋರು ಒಬ್ಬರು ಅಲ್ಲಿ ಸೂಪರ್ವೈಸರ್ ಅಂತ ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಹೇಳ್ತಾರೆ ನೀವು ಕೆಲಸ ಬಿಟ್ಟು ಹೋಗಬೇಡ್ರಿ, ಇಲ್ಲೇ ಕೆಲಸ ಮಾಡಿರಿ ಅಂತಾರೆ. ನೀವು ಇಲ್ಲೇ ಆಫೀಸ್ ಒಳಗೆ ಕೆಲಸ ಮಾಡಿರಿ ಅಂತಂದು ಅವರಿಗೆ ಸತೀಶ್ ಅವರು ದಯಾನಂದ್ ಅವ್ರಿಗೆ ಹೇಳ್ತಾರೆ. ಹೇಳಿದ್ಮೇಲೆ ಅಲ್ಲೇ ಆಫೀಸ್ ಒಳಗೆ ಕೆಲಸ ಮಾಡ್ತಾ ಇರ್ತಾರೆ. ಮುಂದೆ ಅವರು ಕೂಡಿ ಕೆಲಸ ಮಾಡ್ತಾ ಇರ್ತಾರೆ. ಮುಂದೆ ಅವರು ಫುಲ್ಲು ಕ್ಲೋಸ್ ಫ್ರೆಂಡ್ ಆಗ್ತಾರೆ. ನೋಡಿರಿ, ಒಂದು ಗೆಳೆಯಂದಿಂದ ಒಂದು ದೊಡ್ಡ ಸ್ಥಾನಕ್ಕೆ ಹೋಗೋದು ಸ್ಟೋರಿ ಇಲ್ಲಿ ಹಿಡ್ದು ಅವ್ರದ್ದು ಜೀವನ ಕತೆ ಚೇಂಜ್ ಆಗ್ತದೆ. ಮುಂದೆ ಅವರು ಕೆಲವು 2 ವರ್ಷ ತನಕ ಅಲ್ಲೇ ಇಬ್ಬರು ಕೂಡಿ ಕೆಲಸ ಮಾಡ್ತಾರೆ. ಒಂದೇ ರೂಮ್ದಾಗ ಇರ್ತಾರೆ. ಅವರು ಇರೋ ರೂಮ್ ಮಗ್ಲಕ್ಕೆ ಒಂದು ಅಪಾರ್ಟ್ಮೆಂಟ್ ಇದ್ದಿರ್ತದೆ. 1 BHK ಅಂತ ಒಂದು ದೊಡ್ಡ ಅಪಾಯಿಂಟ್ಮೆಂಟ್ ಇದ್ದಿರ್ತದೆ. ಅದು 2 ವರ್ಷ ಆಯಿತು ಅವ್ರ ಮಾಲೀಕರು ಸೇಲ್ ಮಾಡ್ಲಿಕ್ಕೆ ಆಗಲ್ಲ. ಇವರು ದಯಾನಂದ ಮತ್ತು ಸತೀಶ್ ಅವರಿಗೆ ಹೇಳ್ತಾರೆ ನೀವು ಅಪಾಯಿಂಟ್ಮೆಂಟ್ ಇದು ಸೇಲ್ ಮಾಡಿದ್ರಲ್ಲ, ನಿಮ್ಗೆ 40% ನಿಮ್ಗೆ ಇದ್ರೊಳಗೆ ನಿಮ್ಗೆ ಇಂಟ್ರೆಸ್ಟ್ ಕೊಡ್ತಂತ ಹೇಳ್ತಾರೆ. ಅವರು 2 ವರ್ಷ ಆಯಿತು ಈ ಅಪಾಯಿಂಟ್ಮೆಂಟ್ ಮಾರೋದಾಗಿರಲ್ಲ ಆ ಮಾಲೀಕ. ಇವರು 3 ತಿಂಗಳೊಳಗೆ ಆ ಅಪಾಯಿಂಟ್ಮೆಂಟ್ ಮಾರ್ತಾರೆ. ಅವ್ರಿಗೆ ಕೆಲವಿಷ್ಟು ದುಡ್ಡು ಸಿಗ್ತವೆ. ಅದರೊಳಗೆ ಇದೇ ಥರದ್ದು ಒಂದು 4-5 ಥರದ್ದು ಹೀಗೆ ಆರ್ಡ್ರ್ಗಳು ಸಿಗ್ತವೆ. ಅವರು ಹಾಗೆ ಸೇಲ್ ಮಾಡ್ತಾರೆ. ಅವರೇ ಏನಂತಾರೆ, ಇದೇ ಥರ ನವನಿ ಯಾಕೆ ಈ ಕಂಪ್ನಿ ಈ ಥರ ಅಪಾರ್ಟ್ಮೆಂಟ್ ಕಟ್ಟಿ ಇನ್ನೊಬ್ರಿಗೆ ಸೇಲ್ ಮಾಡ್ಲಿಕ್ಕೆ ಯಾಕೆ ಇರಬಾರ್ದಂತಂದು ಅವರು ಡೀಪಾಗಿ ಇಬ್ಬರು ಮುಂದೆ ಕೂಡಿ ಸ್ಟಡಿ ಮಾಡ್ತಾರೆ. ಅವ್ರದ್ದೇ ಆದಂಥ 2007ಕ್ಕೆ DS ಮ್ಯಾಕ್ಸ್ ಒಂದು ಕಂಪ್ನಿಯನ್ನು ತೆಗಿತಾರೆ. ಆ ಕಂಪ್ನಿ ಥ್ರೋದಿಂದ ಸ್ಟಾರ್ಟಿಗೆ 16 ಮನೆ ಸೇಲ್ ಮಾಡ್ತಾರೆ. ಆಮೇಲೆ ಹಾಗೆ ಅದಾದ ನಂತರ ಕೆಲವು ತಿಂಗಳಾದ ನಂತರ ಎಷ್ಟಪ್ಪ ಅಂದ್ರೆ 5,000 ಮನೆ ಸೇಲ್ ಮಾಡ್ತಾರೆ. ಮುಂದೆ ಎಷ್ಟು 5,000 ಮನೆ ಸೇಲ್ ಮಾಡ್ತಾರೆ. ಹೀಗೆ ಅವರು ಮನೆ ಅಪಾಯಿಂಟ್ಮೆಂಟ್ ಹಿಂಗೆ ಕಟ್ತಾರೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಭೀ ತೋರಿಸ್ತಾರೆ. ಕರ್ನಾಟಕದಾಗ ಅವರಂಥ ಮನೆ ಕಟ್ಟಿ ಕೊಡೋದು, ಅಪಾಯಿಂಟ್ಮೆಂಟ್ ಕೊಡೋದು ಅವ್ರಕ್ಕ ಸಸ್ತ ಯಾರೂ ಕೊಡೋಲ್ಲ ಇನ್ನೂವರೆತಕ್ಕ. ಇವರು ಮಾಡ್ತಾ ಇರ್ತಾರೆ. ಇವ್ರದ್ದು ಎಲ್ಲ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ತೋರ್ಸೋಣ. ಹಿಂದಿನ ತಕ್ಕ 40,000 ಮನೆಗಳು ಕಟ್ಟಿ
ಕೊಟ್ಟರು. ನೋಡಿರಿ ಬೆಂಗ್ಳೂರ್ದಾಗ ಗಳಿಸಲ್ಕೆ ದುಡ್ಲಿಕ್ಕೆ ಹೋದ್ಮೇಲೆ ಊಟಕ್ಕೆ ಅದಕ್ಕೆ ಒಂದು ಕೆಲವಷ್ಟು ದುಡ್ಡು ಉಳಿತಾವೆ. ಮತ್ತು ಮನೆ ರೊಕ್ಕ ಕಟ್ಟೋದಾಗಲ್ಲ. ಇವ್ರು ಏನು ಮಾಡ್ತಾರೆ, ಜನರಿಗೆ ಅದೇ ರೊಕ್ಕದಾಗ ಮನೆ ಕಟ್ಟಿ ಕೊಡೋಣ ತಂದು ವಿಚಾರ ಮಾಡ್ತಾರೆ. ನೋಡಿರಿ ಬೆಂಗ್ಳೂರ್ದಾಗ ಒಂದು ಮನೆ 1 BHK ಬಾಡಿಗೆ ತೊಗೋಬೇಕಂದ್ರೆ ಎಷ್ಟು 5,000 6,000 ಮುಂದೆ ಇರ್ತಾವೆ ಒಂದು ಸಾದಾ 1 BHK. ಅದೇ ಅವರು ನಮ್ಮ ಕಂಪ್ನಿಗೆ ಅವರು ರೊಕ್ಕ ಕೊಟ್ಟರಲ್ಲ, ಅವರು 30 ವರ್ಷ ಕಟ್ದಾರ. ಅವ್ರು 30 ವರ್ಷ ಆದಮೇಲೆ ಅದಕ್ಕೆ ಮನೆ ಅವ್ರ ಹಂತೆ ಆಗ್ತತ್ತವ್ರು ಅವ್ರು ಎಲ್ಲ ಜನರಿಗೆ ಹೇಳ್ತಾರೆ. ಹೀಗಾಗಿ ಎಲ್ಲ ಜನರು ಅವರಿಗೆ ಅವರು ಅಡ್ವರ್ಟೈಸ್ಮೆಂಟ್ ಮತ್ತು ಅವ್ರ ಮನೆ ಕಟ್ಟೋದು ನೋಡಿ ಅವ್ರ ಕಡೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾರಿಗೆ? ಈ ಕಂಪ್ನಿಗೆ ಮಾಡ್ಲತ್ತಿರ್ತಾರೆ. ಮುಂದೆ ಎಷ್ಟು ರೀ 40,000 ಮನೆ ಸೇಲ್ ಮಾಡ್ರಿ. ಅವರು ಕಂಪ್ನಿ ಒಳಗೆ 4,500 ಇಂಜಿನಿಯರ್ಗಳು ಕೆಲಸ ಮಾಡ್ತಾರೆ. ಮತ್ತು ಸೂಪರ್ವೈಸರ್ ಮತ್ತು ಲೇಬರ್ಗಳು ಕೂಡಿ ಟೋಟಲ್ ಎಷ್ಟಪ್ಪ ಅಂದ್ರೆ 10,000, ಟೋಟಲ್ 15,000 ಕುಟುಂಬಕ್ಕೆ ಅವ್ರಿಗೆ ಕೆಲಸ ಕೊಟ್ಟರು. ನೋಡಿರಿ ಎಷ್ಟದ. ಮತ್ತು ಅವ್ರ ಕಂಪ್ನಿ ಥ್ರೋದಿಂದ 4 ಹಾಸ್ಪಿಟಲ್ ಕಟ್ಟರ ಜನರಿಗೆ ಹೆಲ್ಪ್ ಆಗ್ಲತ್ತಂದು. ಈ ಥರ ಮತ್ತು ಅದೇ ಥರ ಮತ್ತು ಏನು ಮಾಡ್ತಾರಪ್ಪ ಮುಂದಪ್ಪ ಅಂದ್ರೆ ಅದೇ ಥರದ ಮುಂದೆ ಅವರು ಕಂಪ್ನಿ ಥ್ರೋದಿಂದ ವರ್ಷಿಗೆ ಬಡ ಕುಟುಂಬದವರಿಗೆ ಪ್ರೈಸ್ ಮನಿ ತಂದು ಭೀ ಕೊಡ್ತಾರೆ ಅವರು. ಯಾರು? ಡೇಸ್ ಮ್ಯಾಕ್ಸ್ ಕಂಪ್ನಿ ವತಿಯಿಂದ. ಹೀಗೆ ಹಲವಾರು ಥರದ್ದು ಎಲ್ಲರೂ ಜನಕ್ಕೆ ಹೆಲ್ಪ್ ಮಾಡ್ಕೋತಿರ್ತಾರೆ. ಈಗ ಅವರು ಬೆಂಗಳೂರದಾಗ ಇಷ್ಟೇ ಅಲ್ಲ, ಕರ್ನಾಟಕದ ಪ್ರತಿ ಜಿಲ್ಲೆಗೂ ಕೂಡ ಅವರು ಅಪಾಯಿಂಟ್ಮೆಂಟ್ಗಳು ಕಟ್ಟಿಕೊಳ್ಳುತ್ತಾರೆ. ನೋಡಿರಿ ಎಂಥದ್ದು. ಇಬ್ಬರು ಗೆಳೆಯರು ಕೂಡಿ ಒಂದು ಕಂಪ್ನಿ ಸ್ಥಾಪನೆ ಮಾಡಿ ದೊಡ್ಡ ಸ್ಥಾನಕ್ಕೆ ಬೆಳೆದಾರ. ಕರ್ನಾಟಕದಾಗ ಇನ್ನೂ ಕೂಡ ಹೇಳ್ತಾರೆ ಕಿ ಅವರಷ್ಟು ಸಸ್ತ ಅಪಾರ್ಟ್ಮೆಂಟ್ ಭೀ ಯಾರು ಕೊಡಲ್ತ. ಒಂದು ಅಪಾರ್ಟ್ಮೆಂಟ್ ಒಂದು 50 ಲಕ್ಷದ ಇತ್ತಲ್ಲ, ಅವರು 30 ಲಕ್ಷದೊಳಗೆ ಕಟ್ಟಿ ಕೊಡ್ತಾರೆ. ಮತ್ತು ಅದ್ರದ್ದು ವಾರಂಟಿ ಎಲ್ಲ ಜರ್ಕರ್ತವರು ಎಲ್ಲ ಮುಟ್ಟಿ ಹೋದಾದ್ರೆ ಭೀ ಅಂಥ ಅವರು ಕಂಪ್ನಿ ವತಿಯಿಂದ ಈ ಥರ ಎಲ್ಲ ಮಾಡ್ಲತ್ತಾರ. ಅವ್ರು ನೋಡಿರಿ ದಯಾನಂದ್ ಅವರು ಹ್ಯಾಂಡಿಕ್ಯಾಪ್ ಇದ್ದರು. ದಯಾನಂದ್ ಅನ್ನೋರು ಹ್ಯಾಂಡಿಕ್ಯಾಪ್ ಇದ್ದರು. ಅವ್ರಿಗೆ ಸತೀಶ್ ಅನ್ನೋರು ಒಂದು ಫ್ರೆಂಡ್ ಸಿಕ್ಕಿದ ಕಾಲಾಗ ಅಂಥ ದೊಡ್ಡ ಸ್ಥಾನಕ್ಕೆ ಹೋಗಿ ಹೆಲ್ಪ್ ಆಯಿತು. ಅವ್ರು ದಯಾನಂದ್ ಅವ್ರು ಹೇಳ್ತಾರೆ ಅಕ್ಕಿ ನನ್ನ ಪಾಲಿಗೆ ಸತೀಶ್ ಅನ್ನೋರು ನನಗೆ ಒಂದು ಬೆಸ್ಟ್ ಫ್ರೆಂಡ ಮತ್ತು ನಂಗೆ ಮದರ್ ಇದ್ದಂಗೆ ಒಂದು ಗಾಡ್ ಗಿಫ್ಟ್ ಮಾಡಿ ನನಗೆ ಹಚ್ಕೊಟ್ಟೇನೆ, ಬೆಸ್ಟ್ ಫ್ರೆಂಡ್ ಹಚ್ಕೊಟ್ಟೇನೆ ಅಂತಂದು ಎಲ್ಲ ಭಾಷಣದಲ್ಲಿ ಹೇಳ್ತಾರೆ. ಅವ್ರಿಗೆ ಕರ್ನಾಟಕದಿಂದ ಭಾಳಷ್ಟು ಪ್ರಶಸ್ತಿಗಳು ಭೀ ಸಿಕ್ಕವ. ಯಾಕಂದ್ರೆ ದೊಡ್ಡ ಬಿಸ್ನೆಸ್ ಮ್ಯಾನ ಮತ್ತು ಬಡ ಕುಟುಂಬದವ್ರು ಬಂದು ಅಲ್ಲೇ ವಾಸ ಮಾಡಿದವ್ರಿಗೆ ನೋಡಿರಿ, ಅಲ್ಲಿ ಸಿಟಿ ಒಳಗೆ ಹೋದ್ಮೇಲೆ ಬಾಡಿಗೆ ಮನೆ ಎಷ್ಟು 10 ವರ್ಷ ಇದ್ರೆ ಭೀ ಬಾಡಿಗೆ ಕೊಡೋದು ತಪ್ಪಲ್ಲ. ಅವೇ ಬಾಡಿಗೆ ರೊಕ್ಕ ನಮ್ಗೆ ಕಂಪ್ನಿಗೆ ನೀವು ಹಾಕಿರಲ್ಲ, ಮುಂದೆ ನಿಮ್ಗೆ ನೀವು ರೊಕ್ಕ ಕೊಡ್ತಿರಲ್ಲ ಅದ್ರ ಮೇಲೆ ನಾವು ಮನೆ ಕಟ್ಟಿ ಕೊಡ್ತೇವೆ ಅಂತ ಹೇಳ್ತಾರೆ. ಅವ್ರು ಅಪಾಯಿಂಟ್ಮೆಂಟ್ ಭೀ ಕಟ್ಟಿ ಕೊಡ್ತಾರೆ. ಮತ್ತು ನಿಮ್ಮದು ಸ್ವಂತ ಜಾಗ ಇತ್ತಲ್ಲ, ಆ ಜಾಗದ ಮೇಲೆ ಭೀ ಅವ್ರು ಮನೆ ಕಟ್ಟಿ ಕೊಡ್ತಾರತ್ತ ಹೇಳ್ತಾರೆ. ಎಲ್ಲಕ್ಕಿಂತ ಕಮ್ಮಿ ರೇಟ್ದಾಗ ಮತ್ತು ಚಲೋ ಕ್ವಾಲಿಟಿ ಇದು ಎಲ್ಲ ಮನೆ ಕಟ್ಟಿ ಕೊಡ್ತಾರತ್ತ. ಈ ಥರದ್ದು ಅವ್ರದ್ದು 2007 ಹಿಡಿದು 2016 ಎಷ್ಟು ಪೈಗೆ 26 18 ವರ್ಷ ಆಯಿತು ಇಬ್ಬರು ಮಂದಿ ಕೂಡಿ ಒಂದು ಕಂಪ್ನಿ ತೆಗ್ದಾರೆ. ಇನ್ನೂವರೆತಕ್ಕ ಅವ್ರ ಒಳಗೆ ಇಬ್ಬರು ನೋಡೋ ಜಗಳ ಬಂದಿಲ್ಲ. ಎಷ್ಟು ಬೆಸ್ಟ್ ಫ್ರೆಂಡ್ ಐತ್ರಿ. ಇಂಥವು ಪ್ರತಿಯೊಬ್ಬನಿಗೆ ಗೆಳೆಯಾಗ ಒಬ್ಬೊಬ್ಬ ಫ್ರೆಂಡ್ಗಳು ಇರಬೇಕು. ಹಾಗಾದ್ರಲ್ಲ ಬೆಳೀತದ. ಮತ್ತು ತಾವು ಬೆಳಿತಾರೆ, ತಮ್ಮದು ಫ್ರೆಂಡ್ಗಳು ಭೀ ಬೆಳಿತಾರೆ. ಇದೇ ಥರ ನೀವು ಭೀ ಒಂದು ಒಬ್ಬರವರು ಬೆಸ್ಟ್ ಫ್ರೆಂಡ್ ಬೆಳೆಸ್ಕೋರಿ. ರೊಕ್ಕಿಂದಿಂದ ದೋಸ್ತಿ ಮಾಡೋದಿಲ್ಲ, ಮನಸ್ಸಿಂದಿಂದ ದೋಸ್ತಿ ಮಾಡಬೇಕು. ಒಂದು ಫಿಲ್ಮ್ದಾಗ ಹೇಳ್ಯಾರ, ನಾವು ಜೀವನದಾಗ ಒಬ್ನಿಗೆ ಹಿಂಗೆ ದೋಸ್ತಿ ಮಾಡ್ಕೋಬೇಕಿ. ಅವ್ರು ನಮ್ಮದು ಸೋತಿರ್ತೇವಲ್ಲ, ಆಳಿಗೆ ಹೆಲ್ಪ್ ಮಾಡ್ಲಿಕ್ಕೆ ಒಬ್ಬ ಗೆಳೆಯ ಇದ್ದಿರಬೇಕು. ಆಳಿಗೆ ಮ್ಯಾಲೆ ಎತ್ತಿ ತರ್ಲಿಕ್ಕೆ ಅಂಥ ಗೆಳೆಯ ಬೇಕು. ಅದಕ್ಕಾಗಿ 100 ಮಂದಿ ಫ್ರೆಂಡ್ ಇದ್ದಿರ್ತಾರೆ, ಅದ್ರ ಒಳಗೆ ಬೆಸ್ಟ್ ಫ್ರೆಂಡ್ ಅನ್ನೋರು ಒಬ್ರಕ್ಕಿಂಗ್ ಇಬ್ಬರು ಇರ್ತಾರೆ. ಅದಕ್ಕಾಗಿ ಹೇಳ್ತೀನಿ, ಒಬ್ರಕ್ಕಿಂಗ್ ಇಬ್ಬರು ನಾವು ಒಂದು ಬೆಸ್ಟ್ ಫ್ರೆಂಡ್ ಮಾಡ್ಕೋಬೇಕು. ನಮ್ಮ ಸುಖ ದುಃಖದಲ್ಲಿ ಕೂಡ ಅವರು ಭಾಗಿಯಾಗಬೇಕು. ಅಂಥ ಒಂದು ಬೆಸ್ಟ್ ಫ್ರೆಂಡ್ ನಾವು ಆಯ್ಕೆ ಮಾಡ್ಕೋಬೇಕು. ಇಂಥ ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಗೆ ಬೆಸ್ಟ್ ಫ್ರೆಂಡಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಂಥ ಇಂಟ್ರೆಸ್ಟಿಂಗ್ ಸ್ಟೋರಿ ಮುಂದಿನ ವೀಡಿಯೋದಲ್ಲಿ ತರ್ತೀನಿ. ಧನ್ಯವಾದ.